ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಪರಮೇಶ್ವರ್ ಐ ಸಿಂಗ್ ರಾಠೋಡ್. ನೀವು ಯಾವ ತಾಲೂಕ್ ಪಂಚಾಯತಿದಾಗ ಮೆಂಬರ್ ಆಗಿರೋದು? ನಾನು ಬಿಜಾಪುರ ತಾಲೂಕಿನಿಂದ ಮೆಂಬರ್ ಆಗಿ ಆರಿಸ್ಕೊಂಡು ಮುಂದೆ ಒಂದು 20 ತಿಂಗಳ ನನ್ನ ಕಟಗರಿ ಆಗಲಿಲ್ಲ. ಅದು 20 ತಿಂಗಳ ನಂತರ ನನ್ನ ಕಟಗರಿ ಬಂದ ಮೇಲೆ ಈಗ ನಾ ಪ್ರೆಸೆಂಟ್ ಅಧ್ಯಕ್ಷ. ಆಗ ಸರ್, ಈಗ ನೀವು ಯಾವ ಪಕ್ಷದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ನೀವು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ. ಸರ್, ನಿಮಗೆ ಈ ರಾಜಕೀಯದ ಅನುಭವ ಎಷ್ಟು ವರ್ಷಗಳಿಂದ ಇದೆ? ಇದು ಸಾಧಾರಣ 20 ವರ್ಷದಿಂದ ನಾನು ರಾಜಕೀಯ ಒಳಗೆ ಬಂದರೆ ಕಾಂಗ್ರೆಸ್ ಬಿಟ್ಟು ಯಾವುದೇ ರಾಜಕೀಯ ಮಾಡೋಂಗಿಲ್ಲ, ಕಾಂಗ್ರೆಸ್ ಒಳಗೆ ಬಂದೆ. ಸರ್, ನೀವು ಈ ಸಲ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿದೆ? ನನಗೆ ನಮ್ಮಲ್ಲಿ 15,000 ಮತ ನನ್ನ ತಾಲೂಕು ಪಂಚಾಯತಿ ನನ್ನ ಕ್ಷೇತ್ರಕ್ಕೆ ಕೆ ಸಿದ್ದಾಪುರ ನನ್ನ ಕ್ಷೇತ್ರ 15,000 ಮತ ಪೈಕಿ ನಮಗೆ ವೋಟಿಂಗ್ ಆಗಿದ್ದು 7,000 ಚಿಲ್ಲರ್. 7,000 ಚಿಲ್ಲರ್ ಒಳಗೆ 5,000 ಚಿಲ್ಲರ್ ವೋಟಿಂಗ್ ನಮಗೆ ಆಯಿತು. ಒಂದು 5 ಎಷ್ಟು ಓಟ್ಗಳ ಅಂತರದಿಂದ ನೀವು ಗೆದ್ದಿರಿ? ನಾವು ಕನಿಷ್ಠ ಒಂದು 3,800 ಚಿಲ್ಲರ ನಮ್ಮ ಇಡೀ ನಮ್ಮ ತಾಲೂಕಿನಾಗ ತಾಲೂಕಾ ಪಂಚಾಯತಿ 33 ಜನರ ಒಳಗೆ ನಮ್ಮ ತಾಲೂಕಿನಾಗ ಹಾಯಿಸ್ಟ್ ನನಗೆ ಹೋಗಿ ಬಂದಿದೆ. ಹಾಯಿಸ್ಟ್ ಮುಂದೆ ಜಿಲ್ಲಾದ ತಾಲೂಕಾ ಪಂಚಾಯತಿ ತೆಗೆದ್ರೆ ನಮ್ಮ ಬಿಜಾಪುರ ಜಿಲ್ಲೆದು ನಮ್ಮದೇ ಹಾಯಿಸ್ಟ್. ಹಿಂದೆ ಎಷ್ಟೊಂದು ಮತಗಳಿಂದ ನೀವು ಜಯಗಳಿಸಿದ್ದೀರ. ಅಷ್ಟೇ. ಸೊ ಈಗ ನಿಮಗೆ ಈ ರಾಜಕೀಯದಲ್ಲಿ ಈಗ ಕಳೆದ ಒಂದು 15 ವರ್ಷಗಳಿಂದ ಸತತವಾಗಿ ನೀವು ಎಲೆಕ್ಷನ್ ನಿಂತು ಗೆದ್ಕೊಂಡು ಬರ್ತಾ ಇದ್ದೀರ. ಈ ಸಲ ಎಲೆಕ್ಷನ್ ನಿಂತು ತಾಲೂಕು ಪಂಚಾಯತಿಯಲ್ಲಿ ಗೆದ್ದಿದ್ದಾರೆ. ಆ ಸಂದರ್ಭದಲ್ಲಿ ತಮಗೆ ಹೇಗೆ ಅನ್ನಿಸ್ತು? ನಮಗೆ ಇಲೆಕ್ಷನ ಜನರಿಗೆ ನಾವು ಒಳ್ಳೆಯ ಕೆಲಸ, ಒಳ್ಳೆಯ ಅಭಿವೃದ್ಧಿ ನಾವು ಭಾಳ ಒಳ್ಳೆಯ ರೀತಿಯಿಂದ ಮಾಡಿದರೆ ಮಾತ್ರ ಜನರು ನಂಬ್ತಾರೆ, ವೋಟಿಂಗ್ ಮಾಡ್ತಾರೆ. ಭಾಳ ಒಳ್ಳೆಯ ಅನ್ನಿಸ್ತಾ ಇದೆ. ಆಗ ಸರ್, ಈ ರಾಜಕೀಯ ಅನ್ನೋದು ಈಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮೂಲಕ ಬಂದಿದ್ದ ಹಿಂದಿನಿಂದಲೂ ರಾಜಕೀಯದಲ್ಲೇ ಬೆಳ್ಕೊಂಡು ಬಂದಿದ್ದೀರ? ಇಲ್ಲ, ನಮ್ಮ ಅಜ್ಜವ್ರು ಹಿಡಿದು ರಾಜಕೀಯ ಒಳಗೆ ಒಂದು ಕಾಂಗ್ರೆಸ್ ಹಿಡ್ಕೊಂಡೇನು ಬಂದಾರೆ ಅದನ್ನು ನಾವು ಬಿಟ್ಟಿಲ್ಲ. ಅದೇ ನಮ್ಮ ಅಜ್ಜವರು ನಮ್ಮ ಫಾದರ್ ಹಿಡ್ಕೊಂಡು ಏನು ರಾಜಕೀಯ ಒಳಗೆ ಬೆಳ್ಕೊಂಡು ಬಂದೀವಿ, ನಾವು ರಾಜಕೀಯ ಒಳಗೆ ಹಿಂಗೆ ಬಂದೀವಿ. ಅಂದರೆ ಹಿಂದಿನಿಂದಲೂ ಒಂದು ರಾಜಕೀಯದಲ್ಲಿ ಬೆಳ್ಕೊಂಡು ಜನಸೇವೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಜನಸೇವೆ ಮಾಡ್ಕೊಂಡು ಜನಸೇವೆ ಎಲ್ಲ ಇವತ್ತು ಏನೇ ಕೆಲಸ ಇರಲಿ, ರಾತ್ರಿ ಹಗಲು ಕೂಡ ಅವ್ರ ಜೊತೆ ಅಡ್ಡಾಡಿ ಅವರು ಎಲ್ಲ ಕೆಲಸ ಅಭಿವೃದ್ಧಿ ಮಾಡಿ ಅವರ ಬೆನ್ನು ಹತ್ತಿ ಅವ್ರು ಹೌದನ್ನೋಕೆ ಅನ್ನಿಸ್ಕೊಂಡು ಅವರ ಮನಸ್ಸು ಒಲಿಸ್ಕೊಂಡು ಬೆನ್ನು ಹತ್ತಿತ್ತು. ಸರಿ, ನೀವು ಸತತವಾಗಿ ಗೆಲುವನ್ನು ಕಾಣ್ಕೊಂಡ್ಬರ್ತಿದ್ದೀರ. ಈ ಗೆಲುವು ಕಾಣೋಕ್ಕೆ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು, ನಿಮ್ಮ ಜನಗಳು ಯಾವ ಥರ ಒಂದು ಬೆಂಬಲ ನೀಡ್ತಾ ಇರ್ಬೋದು ನಿಮಗೆ? ನಮಗೆ ಒಳ್ಳೆಯ ಅದನ್ನಂತ ಬೆಂಬಲ ನೀಡ್ತಾರೆ. ಒಳ್ಳೆಯ ಬೆಂಬಲ ನೀಡ್ಕೊಂಡು ಬರ್ತಾ ಇದ್ದಾರೆ. ಜನಸೇವೆ ಮಾಡಿ ಒಳ್ಳೆಯ ಜನರಿಗೆ ಒಂದು ಸರ್ಕಾರದಿಂದ ಏನೇ ಬಂದರೂ ಅವ್ರಿಗೆ ಜನ ತಲುಪಿಸಿ ಅಂತ ನಿಮಗೆ ಒಳ್ಳೆಯ ಬೆಂಬಲ ನೀಡ್ತಾ ಬರ್ತಾ ಇದ್ದಾರೆ. ಹೌದು ಸರ್. ಈಗ ಈ ರಾಜಕೀಯದ ಅನುಭವ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ರಾಜಕೀಯದ ಅನುಭವ, ಈಗ ನಾವು ರಾಜಕೀಯ ಒಳಗೆ ಇರ್ಲಿಕ್ಕಂದ್ರೆ ನಮ್ಮ ಕೆಲವೇ ಜನರದ್ದು ಅಭಿವೃದ್ಧಿ ನಾವು ಬಿಟ್ಟಿವಂದ್ರೆ ನಮ್ಮ ಅಭಿವೃದ್ಧಿ ನಮ್ಮದು ಯಾರು ಮಾಡೋರಪ್ಪ ಅನ್ನಂಗೆ ನಮ್ಮ ತಲೆಯಾಗ ಬಂದು ಇವ್ರು ಅಭಿವೃದ್ಧಿ ಮಾಡಬೇಕಪ್ಪ ಜನರು ಅಂದ್ರೆ ನಾವು ಇಲೆಕ್ಷನ್ ಗೆಲ್ಲಬೇಕು ಮಾಡಬೇಕು ಅಂದಾಗ ನಮ್ಮ ಒಳ್ಳೆ ಎಲ್ಲ ಎಲ್ಟಿಗಳಾಗಲಿ ಊರುಗಳಾಗಲಿ ಎಲ್ಲ ಒಳ್ಳೇದಾಗ್ತದಂತ ನಾ ಈ ಹುದ್ದೆಗೆ ಒಟ್ಟು ರಾಜಕೀಯ. ಸೊ ಈಗ ನಿಮಗೆ ಈ ರಾಜಕೀಯದ ಅನುಭವ ನಿಮಗೆ ಖುಷಿ ತರ್ತಾ ಇದೆ? ಚಲೋ ಅದು, ತುಂಬ ಖುಷಿ ಆಗ್ತಾ ಇದೆ. ಜನಗಳ ಸೇವೆ ಮಾಡೋದ್ರೆ ನಿಮಗೆ ತುಂಬ ಖುಷಿಯಾಗಿದೆ. ಒಳ್ಳೆ ಅಭಿಪ್ರಾಯ ನಿಮ್ಮ ಹತ್ರ ಇದೆ? ಒಳ್ಳೆಯ ಅಭಿಪ್ರಾಯ. ಹೇಳಿ. ಜನ ಸೇವೆ ಮಾಡಿದ್ರೆ ನಮಗೆ ಒಳ್ಳೆ ಆಶೀರ್ವಾದ ಅವ್ರ ಕಡೆ ಸಿಗ್ತದಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಅಂದರೆ ಜನರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಸರ್, ಈಗ ನೀವು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತು ಇಲ್ಲಿ ತನಕ ಒಂದು 3 ವರ್ಷ ಅವಧಿ ಆಗಿದೆ ಗೆದ್ದು ಬಂದಿರೋಂಥ. ಸೊ ಈ 3 ವರ್ಷ ಅವಧಿಯಲ್ಲಿ ಯಾವ ಥರ ಕೆಲಸ ಅಭಿವೃದ್ಧಿಗಳು ಮಾಡ್ಕೊಂಡು ಬಂದಿದ್ದಾರೆ ನಿಮ್ಮ ತಾಲೂಕಿಗೆ? ನಮ್ಮಲ್ಲಿ 20 ತಿಂಗಳ ಒಂದು ಲೇಡೀಸ್ ಆಗಿತ್ತು ಅಧ್ಯಕ್ಷ. ಅದು 20 ತಿಂಗಳಾಗಿದ್ದರಿಂದ ನಮಗೆ ಬಜೆಟ್ ಬರೋದ್ರಿಂದ ಸ್ವಲ್ಪ ಲೇಡೀಸ್ ಆಗಿದ್ದರಿಂದ ಸ್ವಲ್ಪ ಇದು ಆಗ್ತಿತ್ತು. ನಾನು ಈಗ 12 ತಿಂಗಳಾಯಿತು ನಾನು ಅಧ್ಯಕ್ಷ ಆಗಿ. ನಮ್ಮಲ್ಲಿ ಹೋದ ವರ್ಷ ಮಾರ್ಚ್ಗಿಂತ ಮುಂಚೆಯಿಂದ 2 ಕೋಟಿ ರೂಪಾಯಿ ಬಂದಿತ್ತು. ಎಲ್ಲ ಸ್ಕೂಲ್ ಬಿಲ್ಡಿಂಗ್ಸ್ಗಳು, ಅಂಗನವಾಡಿ ಬಿಲ್ಡಿಂಗ್ಸ್ಗಳು,
ಆಮೇಲೆ ರೋಡ, ಕಚ್ಚಾ ರೋಡ, ಆಮೇಲೆ ಸಿ ರೋಡ ಊರುಗಳ್ದಾಗ, ಆಮೇಲೆ ನೀರಿಂದು ಎಲ್ಲಿ ಶಿಸ್ತನ ನೀರು ಕುಡಿಲಿಕ್ಕೆ ಯಾರಿಗೆ ಅನುಕೂಲ ಇಲ್ಲ ಅಲ್ಲಿ ಮಾಡೋದು, ಹೀಗೆಲ್ಲ ನಾವು ಭಾಳ ಎಲ್ಲ ಭಾಳ ಮಾಡೀವಿ ಕೆಲಸ. ಎಲ್ಲ ಚಲೋ ಅನ್ನಿಸ್ತದೆ. ಮತ್ತು ಈ ಸಲ ನಮ್ಗೆ 2-2.5 ಕೋಟಿ ರೂಪಾಯಿ ಬಂದ್ರೆ ಈಗೆಲ್ಲ ಆ್ಯಕ್ಷನ್ ಪ್ಲ್ಯಾನ್ ಕಳಿಸಿ ಎಲ್ಲ ಎಸ್ಟಿಮೇಟ್ ಮಾಡಿ ಎಲ್ಲ ಕಾಮಗಾರಿ ಚಾಲೂ ಮಾಡಿದ್ದೀವಿ. ಈಗ ಸ್ಕೂಲ್ಗಳಿಗೆ ಭಾಳ ಮತ್ತು ನಾವು ಹೆಚ್ಚಿನ ಬಜೆಟ್ ಮಾಡ್ಕೊಂಡಿವಿ. ಯಾಕಂದ್ರೆ ಸಾಮಗ್ರಿ ಹುಡುಗರಿಗೆ ಆಡ್ಲಿಕ್ಕೆ ಡೆಸ್ಕ್ಗಳು ಇವೆಲ್ಲ ನಾವು ವಿಸ್ತರಣೆ ಮಾಡಲಾಗ್ತೀವಿ. ಸಾರಿಗಳಿಗೆ ಎಲ್ಲ ಒಳ್ಳೆಯ ಕೆಲಸ ನಾವು ನಡೆಸಿದ್ವಿ. ಒಂದು 3 ವರ್ಷದಿಂದ ಯಾವುದೇ ಥರ ನಿಮಗೆ ಜನರಿಗೆ ಇದಾಗ್ತದಂಗೆ ಒಂದು ಕಟ್ಟಡ, ಸ್ಕೂಲಿನ ಕಟ್ಟಡ, ರಸ್ತೆ, ಕುಡಿಯುವ ನೀರಿನ ಪ್ರತಿಯೊಂದನ್ನು ಅಂದರೆ ಜನರಿಗೆ ಮೂಲಭೂತ ಯಾವ್ಯಾವ ಸೌಲಭ್ಯ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಆಗೀಗ ನಿಮಗೆ ಮುಂದಿನ ಅವಧಿಗೆ ಇನ್ನೂ 2 ವರ್ಷ ಕಾಲಾವಧಿ ಇದೆ. ಈ ಬರುವ 2 ವರ್ಷ ಕಾಲಾವಧಿಗೆ ಇನ್ನೂ ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನಾವು? ಈ NRG ಅಂತ ಗ್ರಾಮ ಪಂಚಾಯತಿ ನನ್ನ ತಾಲೂಕಿನಾಗ 46 ಗ್ರಾಮ ಪಂಚಾಯತಿಗಳದಾವು. 46 ಪಂಚಾಯತಿ ಇದ್ದರೆ ಪ್ರತಿಯೊಂದು ಪಂಚಾಯತಿ ತಿಂಗಳ ಮಂತ್ಲಿ PDO ಮತ್ತು ನಮ್ಮ ತಾಲೂಕು ಪಂಚಾಯತಿ ಇಒ ತೊಗೊಂಡು ನಾನು ಮೀಟಿಂಗ್ ತೊಗೊತೀನಿ. ಅಭಿವೃದ್ಧಿ ಯಾವುದೂ ನಿಲ್ಲಿಸಲಾರದೆ, ಯಾವ ತೊಂದರೆ ತಕರಾರಿರಲಾರದೆ, ಒಂದು ಕಸಿ ಹೊಂಡ ಆಗಲಿ, ನಾಲಾ ಬದು ಆಗಲಿ, ಒಂದು ಚರಂಡಿ ಆಗಲಿ, ಆಮೇಲೆ ಶೌಚಾಲಯ ಆಗಲಿ, ವೈಯಕ್ತಿಕ ಶೌಚಾಲಯ ಆಗಲಿ, ಅವು PDOಗಳಿಗೆ ನಾನು ಮೀಟಿಂಗ್ ತೊಗೊಂಡು ಅವಕ್ಕೆ ವಾರ್ನಿಂಗ್ ಮಾಡಿ ಅವು ಕಂಪಲ್ಸರಿ ಎಲ್ಲರಿಗೆ ಮುಟ್ಟಬೇಕು, ಕೆಲಸ ಆಗಬೇಕು. ಅಭಿವೃದ್ಧಿ ಎಲ್ಲಿ ನಿಂತದ ಅದನ್ನು ಹೋಗಿ ನಾನು ಚೌಕಾಶಿ ಮಾಡ್ತೀನಿ. ಅದನ್ನು ಯಾಕೆ ನಿಂತು ಕೇಳಿ ಅದನ್ನು ಸಾಲ್ವ್ ಮಾಡಿ ಅದನ್ನೆಲ್ಲ ಭಾಳ ನಮ್ಮ ಹಂತಕ್ಕೆ ಅಂದರೆ ಮುಂದೆ ಇನ್ನೂ ಅಭಿವೃದ್ಧಿ ಮಾಡಿ ನಿಮ್ಮ ತಾಲೂಕಿನ ಒಳ್ಳೆಯ ಸುವರ್ಣವಾಗಿ ಮಾಡಬೇಕು ಅಂತ ನೀವು ಒಂದು ಕನಸು ಕಟ್ಟಿದ್ದೀರಂತ ಹೇಳ್ತೀನಿ ಸರ್. ಈಗ ನಿಮ್ಮ ಮೂಲಕ ನೀವಿದ್ದೀರ, ನಿಮ್ಮ ಮೇಲಿನ ಅಧಿಕಾರಿಗಳ ಮೂಲಕ ಯಾವ ಥರ ಕೆಲಸ ಕಾರ್ಯ ಆಗಬೇಕು ಅಂತ ನೀವೇನಾದ್ರು ಬಯಸ್ತೇವೆ? ನಾವು ನಮ್ಮ ಸಾಹೇಬ ಈಗ MB ಪಾಟೀಲ್ ಸಾಹೇಬ ಬೃಹತ್ ನೀರಾವರಿ ಸಚಿವರವರು, ಅವರು ಒಳ್ಳೆ MLA. ಇಡೀ ಹೆಚ್ಚು ಕಡಿಮೆ ನಮ್ಮ ಪ್ರಕಾರ ಯಾರಾದರೂ ಹೇಳ್ಬೋದು, ಇವತ್ತು ನಾ ಹೇಳ್ತೀನಿ, ಇಡೀ ಕರ್ನಾಟಕ ಒಳಗೆ ಇಂಥ MLA ಸಿಗೋದು ಭಾಳ ಕಡಿಮೆ. ಯಾಕಂದ್ರೆ ಈ ಸಲ ಅವನಿಗೆ ಒಂದು ಅವಕಾಶ ದೇವರ ಕೊಟ್ಟ ಬೃಹತ್ ನೀರಾವರಿ. ಯಾಕಂದ್ರೆ ಜಲಸಂಪನ್ಮೂಲ ಸಚಿವರು ಅವರು ಇಷ್ಟು ವರ್ಕ್ ಮಾಡ್ಯಾರ. BJP ಸರ್ಕಾರ ಮ್ಯಾಗಿದ್ದಾಗ ಇವರು ಕಾಂಗ್ರೆಸ್ನ MLA ಇದ್ದರೂ ಯಾರೂ ಅವ್ರಿಗೆ ಸಪೋರ್ಟ್ ಇಲ್ಲಂದರೂ ಎಷ್ಟೋ ಪೈಪ್ಲೈನ್, ಎಷ್ಟೋ ಕೆರೆಗಳು ಎಲ್ಲ ತುಂಬಿದ್ರು, ನೀರು ತುಂಬು ಯೋಜನೆ ತಂದು. ಈಗಂತರ ಆ ಜಾಗಕ್ಕೆ ಇವರೇ ಸಾಹೇಬ್ ನಮ್ಮ ಇಂದು ಸಾಹೇಬ್ ಮಂತ್ರಿ ಅದಾರ. ಅವರು ಭಾಳ ಒಳ್ಳೆಯ ಒಂದು ಬಜೆಟ್ 10,000 ಕೋಟಿ ಒಂದು ಬಜೆಟ್ ಇಟ್ಕೊಂಡು ಎಲ್ಲೆಲ್ಲಿ ಕಿನಾಲ್ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಏನಾಗಬೇಕು ಎಲ್ಲ ಪ್ರೊಜೆಕ್ಟ್ ಮಾಡಿ ಎಲ್ಲ ಈಗಾಗಲೇ ಟೆಂಡರು ಆಗ್ಯಾವು. ಈ ಕೆಲಸ ಚಾಲ್ತಿ ಒಳಗೂ ಅದಾವು. ಭಾಳ ಒಳ್ಳೆಯ ನಮ್ಮ ನಾಯಕ, ದೊಡ್ಡ ನಾಯಕ, ಒಳ್ಳೆಯ ರೀತಿಯಿಂದ ಎಲ್ಲ ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಅವರ ಹಸ್ತದಿಂದ ಇಲ್ಲಿ ನಾವು ಅಧ್ಯಕ್ಷ ಆಗಬೇಕಂದ್ರೆ ಅವ್ರದ್ದೇ ಹೆಸರು ಅದ ಒಂದು ಬೆಂಬಲದಿಂದ ಸರ್. ಈಗ ನೀವು ಒಂದು ಸರ್ಕಾರದ ಮೂಲಕ ಒಂದು ಅನುದಾನ ಅಂತ ಬಂದರೆ ನಿಮ್ಮ ತಾಲೂಕಿಗೆ ನೀವು ಮೊದಲನೇದಾಗಿ ಏನು ಮಾಡೋಕ್ಕೆ ಕೈಗೊಳ್ತೀವಿ ನಿಮ್ಮ ತಾಲೂಕಿಗೆ? ನಾವು ನಮ್ಮ ತಾಲೂಕಿಗೆ ಬಂದರೆ ನಮ್ಮ ತಾಲೂಕಿಗೆ ಒಂದು ಬಜೆಟ್ ಕಳಿಸ್ತಾರೆ, 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಬಜೆಟ್ ಬಂತಂದ್ರೆ ಅದು 1 ಕೋಟಿ ಒಂದು ಡಿವೈಡ್ ಮಾಡೋಂಗಿಲ್ಲ. ಅವರು 1 ಕೋಟಿ ಬಂದುಬಿಡ್ತದೆ. ಅದನ್ನು ನಾವು ಇಡೀ ತಾಲೂಕಿನಾಗ ಅದನ್ನು ಡಿವೈಡ್ ಮಾಡ್ತೀವಿ. ಊರುಗಳಿಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 3 ಲಕ್ಷ ಎಲ್ಲಿ ಸಮಸ್ಯೆ ಅದ ಅಲ್ಲಿ ನಾವು ಇಡೀ ತಾಲೂಕಿನಾಗ ಹಾಕೋತೀವಿ. ಡಿವೈಡ್ ಮಾಡಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ. ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಾವು ಒಂದು ಮೀಟಿಂಗ್ನಾಗ ಕರಾವಿಟ್ಟು ಮುಂದೆ ಜಿಲ್ಲಾ ಪಂಚಾಯತಿ ಕಳಿಸ್ತೀವಿ. ಜಿಲ್ಲಾ ಪಂಚಾಯತಿ CS ಒಂದು ಸಹಿ ಮಾಡ್ಕೊಳ್ತೀವಿ. ನಾವು ಮಾಡೋ ಮುಂದೆ ನಾವು ಸಹಿ ಮಾಡಿ ಕಳಿಸ್ತೀವಿ. ಅಲ್ಲಿ ನಮ್ಮದೆಲ್ಲ ಕರೆಕ್ಟ್ ಅದ. ನಾವು ಮೀಟಿಂಗ್ನಾಗ ಇದನ್ನು ಎಲ್ಲ ಊರುಗಳಿಗೆ ಬಜೆಟ್ ಇಟ್ಟು ಇಂಥ ಕಾಮಗಾರಿಗಂತ ಅವ್ರ ಅನುಮೋದನೆ ನಾವು ತೊಗೋಬೇಕಾಗುತ್ತೆ. CS ಅದಕ್ಕೆ ಸಹಿ ಮಾಡ್ತಾನೆ, ಕ್ರಿಯಾಣಿ ಅಪ್ರೂವಲ್ ಆಯ್ತು, ನಮ್ಗೆ ಬರ್ತದೆ. ಬಂದ ಮೇಲೆ ನಾವು ಇಂಜಿನಿಯರ್ಸ್ಗಳು ಕರೆಸ್ತೀವಿ, ಮೀಟಿಂಗ್ ತೊಗೊಳ್ಳಿ, ನೀವೆಲ್ಲ ಕಾಮಗಾರಿನ ಎಸ್ಟಿಮೇಟ್ ಮಾಡಿರಿ, ಇವೆಲ್ಲ ಕಾಮಗಾರಿ ನೋಡ್ಕೊಂಡು ಚಾಲೂ ಮಾಡಿರಿ ಅಂತ ಹೇಳ್ಬಿಡ್ತೀವಿ. ಅವ್ರು ಬಂದು ಚಾಲೂ ಮಾಡ್ತಾರೆ. ಯಾವ ಕೆಲಸ ಆಗಿರ್ತದೆ, ಯಾವ ಹಂತನ್ಯಾಗ ಆಗಿರ್ತದೆ ಆ ಪ್ರಕಾರ ನಾವು ಬಿಲ್ ಕೊಡ್ತೀವಿ. ಬಿಲ್ ಸ್ಯಾಂಕ್ಷನ್ ಮಾಡಿ ಸರ್. ಹಾಗೂ ನಿಮಗೆ ಈ ರಾಜಕೀಯದಲ್ಲಿ ಮುಂದೆ ಬೆಳಿಬೇಕು ಅಂತ ನನ್ನ ಆಸೆ? ಬೆಳಿಬೇಕಂತ ಆಸೆ ಐತಂತೆ ಜನರಿಗೆ ಸೇವೆ ಮಾಡೋದು ಜಾಸ್ತಿ ನಮ್ಮದು. ನಾವು ಮತ್ತು ಜಿಲ್ಲಾ ಪಂಚಾಯತಿ ಮಾಡಬೇಕು, ಮತ್ತು ಜಿಲ್ಲಾ ಪಂಚಾಯತಿ ಆದಮೇಲೆ ಮತ್ತು ಇರ್ತದಲ್ಲ
ಮಾಡಬೇಕು. ಅದೇ ಮುಂದೆ ಇನ್ನೂ ಜನಗಳ ಸೇವೆ ಮಾಡಿ ಮುಂದೆ ನೀವು ಜನಗಳಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರ. ಅದು ಒಂದೇ ಅದೊಂದೇ ಖುಷಿ ಆಗಿದೆ. ಸರ್, ಈಗ ನೀವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ನಿಮ್ಗಳಿಗೆ ಯಾರು ನೀವು ಈ ಸ್ಥಾನಕ್ಕೆ ಬರಬೇಕು, ನಿಮ್ಗಳ ಗುರುಗಳು ಸ್ಫೂರ್ತಿ ಸಪೋರ್ಟ್ ಅಂತ ಮಾಡಿದವ್ರು ಯಾರು ಇದ್ದಾರೆ? ನಮ್ಮ ಜನರೇ ನಮಗೆ ಸಪೋರ್ಟ್ ಮಾಡೋರು. ಯಾವ ಗುರುಗಳು ಯಾರ ಒಂದು ಸ್ಫೂರ್ತಿಯಿಂದ ನಿಮ್ಗೆ ಈ ಸ್ಥಾನಕ್ಕೆ ಬರೋಕ್ಕೆ ಜನರಲ್ಲಿ ಅಂದರೆ ನಮ್ಮ ಜನರೇ ನಮಗೆ ವೋಟಿಂಗ್ ಮಾಡೋರು ಅವರೇ ಸಪೋರ್ಟ್ ಮಾಡೋರು. ಇದಕ್ಕೆ ದೇವರು ಯಾರು ಅಂದರೆ ಅವ್ರಗಳ ಒಂದು ಮನೋಭಾವ ಸ್ಫೂರ್ತಿ ಅವ್ರ ಬೆಂಬಲನ ನಿಮ್ಗೆ ಈಗ ಈ ಸ್ಥಾನದಲ್ಲಿ. ಸರ್, ಈಗ ನೀವು ಈಗ ತಾಲೂಕು ಪಂಚಾಯತಿ ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮ ಸದಸ್ಯರುಗಳು ಇನ್ನೂ 32 ಸದಸ್ಯರಿದ್ದಾರೆ. ಸೊ ಅವ್ರಿಗೆಲ್ಲ ನೀವು ನಮ್ಮ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ಮೀಟಿಂಗ್ನಾಗ ಕರೆಸಿ ತಮ್ಮ ಊರಿನ ಕೆಲಸ ಕೇಳ್ತಾರೆ ಅವರು. ಆಯ್ತಪ್ಪ, ನೀವು ಒಂದು 5 ಲಕ್ಷ ರೂಪಾಯಿ ಕೆಲಸ ಏನು ಇಟ್ಬಿಟ್ಟು ಅಂತ ಕೇಳ್ತೀವಿ. ಆ ಸ್ಪಾಟ್ನಾಗ ನೀರಿನ ಪ್ರಾಬ್ಲಮ, ಅದು ರಿಪೇರಿ, ಸಾಲಿ ರಿಪೇರಿ ಆಗಲಿ, ಬಿಲ್ಡಿಂಗ್ ರಿಪೇರಿ ಆಗಲಿ, ಒಟ್ಟು ಏನರ ಗೌರ್ಮೆಂಟ್ ರಿಪೇರಿ ಆಗಲಿ ಅಂಥವು ನಾವು ಮಾಡ್ತೀವಿ. ನಮಗೆ ನಮಗೆ ಕ್ರಿಯಾನೊಳಗೆ ಅಮೌಂಟ್ ನಮಗೆ ರಿಲೀಸ್ ಮಾಡಿರಿ ಅಂತ ಹೇಳ್ತಾರೆ. ಅದನ್ನು ಕರೆಕ್ಟಾಗಿ ಐತಿ ಇಲ್ಲ ಅನ್ನೋದು ಇಂಜಿನಿಯರ್ ಕಳಿಸಿ ಅದನ್ನು ಅಲ್ಲಿ ರಿಪೇರಿ ಮತ್ತು ಕುಡಿಯೋ ನೀರಿನಾಗಲಿ, ಶೌಚಾಲಯ ಆಗಲಿ, ಇನ್ನೊಂದು ಬಿಲ್ಡಿಂಗ್ಸ್ ಆಗಲಿ ಅಲ್ಲಿ ಕರೆಕ್ಟ್ ಅದು ಅವ್ರು ಕೇಳಿದಂಥ ಅಲ್ಲಿ ಇರಬೇಕು, ಮಾಡಬಹುದು ಅಂತ ಅನ್ನಿಸ್ಬೇಕು. ಅಂಥವು ಮಾತ್ರ ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ. ಅದನ್ನು ಮಾಡಿರಿಪ್ಪ ಅಂತ ಎಲ್ಲ ಕಡೆ ತಾಲೂಕಿನಾಗ. ಸರ್, ಈಗ ನೀವು ಅಧ್ಯಕ್ಷ ನಿಂತ್ಕೊಂಡು ನಿಮ್ಮ ಸದಸ್ಯಗಳಿಗೆ ಯಾವುದೋ ಒಂದು ಸೂಚನೆ ನೀಡೋಕ್ಕೆ ಇಷ್ಟಪಡ್ತಾರೆ? ಅವರಿಗೆ ಏನಕ್ಕೆ ವರ್ಕ್ ಮಾಡಲಿಕ್ಕೆ ಅಲ್ಲಿ ಚೆಂದ ಆಗ್ಯದ ಇಲ್ಲ, ನಾವು ಮಾಡ್ಲತ್ತಿದ್ದು ಒಳ್ಳೇದದೋ ಇಲ್ಲೋ, ಮತ್ತು ಅವ್ರು ನಾವು ಕೋರಂ ಬತ್ತಿ ಆಗ್ಬೇಕಂದ್ರೆ ಮೀಟಿಂಗ್ನಾಗ ಕೋರಂ ಬತ್ತಿ ಆಗ್ಬೇಕಂದ್ರೆ ನಾವು ಒಳ್ಳೆಯವ್ರು ಇದ್ದರೆ ಬರ್ತಾರೋ. ಇಲ್ಲಿದ್ರೆ ನಮ್ಮ ಮೀಟಿಂಗಕ್ಕೆ ಕ್ರಿಯೆನೇ ಪಾಸ್ ಆಗಂಗಿಲ್ಲ. ಅವ್ರು ನಾವು ಒಳ್ಳೆಯವರು ಅಂತ ಎಲ್ಲರೂ ಬರ್ತಾರೆ. ಅವರಿಗೂ ಡಿವೈಡ್ ಮಾಡಿ ಎಲ್ಲ ಬಜೆಟ್ಗಳು ಡಿವೈಡ್ ಮಾಡಿ ಪ್ರತಿಯೊಂದು ಸದಸ್ಯರಿಗೆ ಒಳ್ಳೆಯ ಕೆಲಸ ಕಾರ್ಯ ಅಭಿವೃದ್ಧಿ ಮಾಡಿ ನಿಮ್ಮ ತಾಲೂಕಿನ ಜನತೆಗಳು ಒಳ್ಳೇದು ಮಾಡಿ ಅಂತ ಹೇಳೋದಿಲ್ಲ. ಸರ್, ಈಗ ನೀವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ನಿಮ್ಮ ತಾಲೂಕಿನ ಜನತೆನೇ ಕಾರಣ ಹೌದಲ್ಲ ಸರ್? ಸೊ ನಿಮ್ಮ ಜನತೆಗಳು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಅವರಿಗೆ ನಾವು ಭಾಳ ಒಳ್ಳೆಯವರು ನಾವು. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಏನರೇ ಯಾವುದೇ ಕೆಲ್ಸಿಗೆ ನಮ್ಮ ಕಡೆ ಬಂದಂದ್ರೆ ಕೂಡಲೇ ಫೋನ್ ಹಚ್ಚೋದು, ಅವ್ರಿಗೆ ಏನರೇ ಒಂದು ಪ್ರಾಬ್ಲಮ್ ಬರ್ತಂದ್ರೆ ಅದನ್ನು ಬಗೆಹರಿಸೋದು, ಇದನ್ನು ಭಾಳ ಕೂಡಲೇ ಮಾಡ್ತೀನಿ. ನಮಗೆ ನಂಬ್ತಾರೆ. ಅವ್ರಿಗೆ ನಾನು ದೇವರ ಅಂತ ತಿಳ್ಕೊತೀನಿ. ಅಂದರೆ ನಿಮ್ಮನ್ನು ಆರಿಸಿರೋಂಥ ಜನಗಳಿಗೆ ಯಾವ ಥರ ಒಂದು ಅಭಿನಂದನೆ ಸಲ್ಲಿಸ್ತೀವಿ? ಹೆಂಗೆ ನಿಮ್ಮ ಆರಿಸಿ ತಂದಿದ್ದಾರೆ ಈ ನಿಮ್ಮ ಜನಗಳು, ಸೊ ಅವ್ರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಅಭಿನಂದನೆ ಸಲ್ಲಿಸ್ತೀನಿ, ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಆರ್ಸಿಯಲ್ಲಿ ಕಳಿಸಿರೋಂಥ ಜನತೆಗಳಿಗೆ ಪ್ರತಿಯೊಬ್ಬ ಜನತೆಗೂ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಹಾಗೂ ನಮ್ಮ ಜೊತೆ ನೀವು ಇಷ್ಟು ಕಾಲ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.